ಹಾಗೆ ಸ್ಟೂಡೆಂಟ್ಸ್ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಿವಿಷನ್ ಅಲ್ಲ ಅಂತ ಹೇಳಿ ನಾವೇನ್ ಮಾಡ್ತಿದ್ದೀವಿ ಎಸ್ ಎಸ್ ಎಲ್ ಸಿ ಮ್ಯಾರಥಾನ್ ರಿವಿಷನ್ ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀವಿ. ಇದು 10ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಯೂನಿಟ್ ನಂಬರ್ 2 ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ ದ 3 ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ 3 ಮಾರ್ಕ್ಸ್ ಕ್ವಶನ್. ಸರ್ ಯಾವ ರೀತಿ ನೀವು ಮಾಡ್ತಿದ್ದೀರಿ, ಯಾವ ಬೇಸ್ ಮೇಲೆ ಮಾಡ್ತಿದ್ದೀರಿ ಅಂತಂದ್ರೆ, ಸೊ ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರಿ ಕ್ವಶನ್ ಪೇಪರ್ ದಲ್ಲಿ 3 ಅಂಕದ ಪ್ರಶ್ನೆ ಕೇಳಿದ್ರು. ಅದಕ್ಕಾಗಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಉಳಿದ ಎಲ್ಲ 9 ವಿಡಿಯೋ ಲಿಂಕ್ ಐ ಬಟನ್ ಮೇಲೆ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡಬಹುದು, ಅಥವಾ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ. ಓಕೆ, ಎಸ್. ಸೊ ಈ ರೀತಿ ಕೊಟ್ಟಿರ್ತಾರೆ 5 to 6 ಸೆಂಟೆನ್ಸಸ್ ಈಚ್ ಅಂತ ಹೇಳಿ ಕೊಟ್ಟಿರ್ತಾರೆ. 2 ಕ್ವಶನ್ಸ್ ಕೇಳ್ತಾರೆ, ಒಂದು ಪ್ರೋಸ್ ಮೇಲೆ, ಇನ್ನೊಂದು ಪೊಯೆಟ್ರಿ ಸೆಕ್ಷನ್ ಮೇಲೆ. ಸೊ ಇಲ್ಲಿ ಪ್ರೋಸ್ ಮೇಲೆ ಡಿಸ್ಕ್ರೈಬ್ ಹೌ ಬಲೇಶ್ವರ್ ರೆಸ್ಕ್ಯೂ ರೋಮಾ ತಲ್ರೇಜಾ ಅಂತ ಕ್ವಶನ್ ಕೇಳ್ಬೋದು, ಅಥವಾ ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಪ್ಲೇ ಅ ವೈಟಲ್ ರೋಲ್ ಇನ್ ಸೇವಿಂಗ್ ರೋಮಾಸ್ ಲೈಫ್ ಅಂತ ಕೇಳ್ಬೋದು, ಅಥವಾ ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಲೇಶ್ವರ್ ಹೆಲ್ಪ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್ ಅಂತ ಕ್ವಶನ್ ಕೇಳ್ಬೋದು. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ, ಯಾವುದೇ ರೀತಿ ಕ್ವಶನ್ ಕೇಳಿ ಅದೇ ಒಂದೇ ಆನ್ಸರ್ ಬರುತ್ತೆ. ಬಲೇಶ್ವರ್ ಫೌಂಡ್ ರೋಮಾ ಬೈ ದ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ಶಿ ವಾಸ್ ಅನ್ಕಾನ್ಶಿಯಸ್ ಇರ್ತಾಳೆ. ಸೊ ಹಿ ಕ್ಯಾರಿಡ್ ಹರ್ ಇನ್ ಹಿಸ್ ಆರ್ಮ್ಸ್ ಅಂಡ್ ವಾಕ್ ಟುವರ್ಡ್ಸ್ ಹೈವೇ. ಎತ್ಕೊಂಡು ಏನ್ ಮಾಡ್ತಾನೆ, ಹೈವೇ ಕಡೆ ನಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. He requested motorists to help him to take her to hospital ಗೆ ಒಯ್ಯಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾನೆ ಎಲ್ಲ ಮೋಟರಿಸ್ಟ್ಗಳಿಗೆ. ಬಟ್ ನನ್ ಕುಡ್ ಸ್ಟಾಪ್, ಯಾರು ಸ್ಟಾಪ್ ಮಾಡೋದಿಲ್ಲ. ಅವಾಗ ಏನಾಗ್ತದೆ, ಫೈನಲಿ ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್ ಅಂಡ್ ಹೆಲ್ಪ್ ಹಿಮ್ ಟು ಟೇಕ್ ಹರ್ ಟು ದಿ ಹಾಸ್ಪಿಟಲ್ ನಿಯರ್ ಬೈ ವೇರ್ ಶಿ ವಾಸ್ ಗಿವನ್ ಫಸ್ಟ್ ಏಡ್. ಕೊನೆಯ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ಲಿಕ್ಕೆ ತಯಾರಾಗ್ತಾರೆ ಮತ್ತು ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫಸ್ಟ್ ಏಡ್ ಅನ್ನು ಮಾತ್ರ ನಿಲ್ಲಾಗುತ್ತೆ. The doctor there advised him to take her to a bigger hospital, multi specialty hospital ಗೆ ಕರ್ಕೊಂಡು ಹೋಗಿದೆ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ ಅಲ್ಲಿರುವಂತ ಆನ್ ಡ್ಯೂಟಿ ಡಾಕ್ಟರ್, ಫಿಸಿಷಿಯನ್. The truck driver ಮತ್ತೆ ಹೆಲ್ಪ್ ಮಾಡ್ತಾನೆ, ಟೇಕ್ her to hospital and on the way lent his phone to Baleshwar to call Roma's brother. ದಾರಿಯ ಮಧ್ಯದಲ್ಲಿ ತನ್ನ ಫೋನ್ ಅನ್ನ ಕೊಡ್ತಾನೆ ಬಲೇಶ್ವರ್ಗೆ, ರೋಮಾಳ ಬ್ರದರ್ಗೆ ಕಾಲ್ ಮಾಡ್ಲಿಕ್ಕಾಗಿ. ಓಕೆ, ಬೋತ್ ಆಫ್ ದೆಮ್ ಅಡ್ಮಿಟೆಡ್ ಹರ್ ಟು ದಿ ಹಾಸ್ಪಿಟಲ್ ಇನ್ ಟೈಮ್. ಸರಿಯಾದ ಸಮಯದಲ್ಲಿ ಅವರು ಅಡ್ಮಿಟ್ ಮಾಡ್ತಾರೆ, ಇಬ್ರು ಕೂಡಿ ಹೆಲ್ಪ್ ಮಾಡಿ. ಶಿ ವಾಸ್ ಕ್ಯೂರ್ಡ್ ಆಫ್ಟರ್ ಫ್ಯೂ ಡೇಸ್. ಕೆಲವೇ ದಿನಗಳ ನಂತರ ಅವರು ಕ್ಯೂರ್ ಆಗ್ತಾರೆ. ಇಷ್ಟು ಮಾಹಿತಿ ಬರ್ತಾರೆ, ಆಲ್ಮೋಸ್ಟ್ ಅಲ್ಲಿ ಯಾವುದೇ ಕ್ವಶನ್ ಗಳಲ್ಲಿ ಇಷ್ಟು ಮಾಹಿತಿ ಬರ್ತಾರೆ, ಇನಫ್ ಆಗುತ್ತಾ, ಪರ್ಫೆಕ್ಟ್ ಆನ್ಸರ್ ಆಗುತ್ತಾ. ಓಕೆ, ರೈಟ್ ಬ್ರೀಫ್ಲಿ ಅಬೌಟ್ ಅ ಪರ್ಸನಲ್ ಡೀಟೇಲ್ಸ್ ಸಚ್ ಆಸ್ ಅ ಕ್ವಾಲಿಫಿಕೇಶನ್, ಪ್ರೊಫೆಷನ್ ಆಫ್ ರೋಮಾ ತಲ್ರೇಜಾ ಮತ್ತು ಬಲೇಶ್ವರ್ ಮಿಶ್ರಾ ಇಬ್ಬರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅಂತ ಬರೆದರೆ. Roman Thalraj was 21 years old, become graduate from ಪುಣೆದಲ್ಲಿ ಮುಗಿಸಿರ್ತಾರೆ. ಶಿ ವಾಸ್ ವರ್ಕಿಂಗ್ ಮುಂಬೈದಲ್ಲಿ ಕೆಲಸ ಮಾಡ್ತಿರ್ತಾರೆ, ಏನಂತ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ. ಶಿ ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years, 2 ವರ್ಷದಿಂದಲೂ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಶಿ ಲವ್ಡ್ ಹರ್ ಜಾಬ್, ಟಾಕಿಂಗ್ ಅಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಅಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್. ತನ್ನ ಜಾಬ್ ಇಷ್ಟಪಡ್ತಿರ್ತಾರೆ, ಮಾತನಾಡೋದು, ಕಸ್ಟಮರ್ ಕನೆಕ್ಟ್ ಮಾಡೋದು ಮತ್ತು ಹೊಸ ಹೊಸ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗಿರ್ತಿರ್ತದೆ. ಶಿ ವಾಸ್ ಫೀಲಿಂಗ್ ಹ್ಯಾಪಿ ಅಂಡ್ ಆಕ್ಟಿವ್ ಅಂತ ಇಷ್ಟು ರೋಮಾ ಬಗ್ಗೆ ಮಾಹಿತಿ ಇತ್ತು. ಇನ್ನು ಬಲೇಶ್ವರ್ ಮಿಶ್ರಾ ವಾಸ್ 21 years old, ಹೈಸ್ಕೂಲ್ ಡ್ರಾಪ್ ಔಟ್ ಸ್ಟೂಡೆಂಟ್ ಇರ್ತಾರೆ. ಈಸ್ ಟಾಲ್ ಅಂಡ್ ಥಿನ್ ಯಂಗ್ಸ್ಟರ್ ಫ್ರಮ್ ಬಿಜಾಪುರ್, ಯುಪಿದಲ್ಲಿ. ಆಮೇಲೆ ಈಸ್ ಅನ್ಎಂಪ್ಲಾಯ್ಡ್, ರೀಸೆಂಟ್ಲಿ ಕೇಮ್ ಟು ಮುಂಬೈ. ಸೊ ಅನ್ಎಂಪ್ಲಾಯ್ಡ್ ಇರ್ತಾರೆ, ರೀಸೆಂಟ್ ಆಗಿ ಮುಂಬೈಗೆ ಬಂದಿರ್ತಾರೆ. ಇನ್ ಮುಂಬೈ ಈಸ್ ಲಿವಿಂಗ್ ವಿತ್ ಹಿಸ್ 2 elder brothers and hunting a job, but his effort is not fruitful ಅಂತ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ಆಫ್ಟರ್ ರೋಮಾ ಮೇಡ್ ಫುಲ್ ರಿಕವರಿ, ಥರ್ಡ್ ಕ್ವಶನ್. Baleshwar met her, briefly describe how Roma thanked her and what Baleshwar said in reply ಅಂತ ಕ್ವಶನ್ ಮಾಡ್ತಾರೆ. ಆಫ್ಟರ್ ರೋಮಾ ಮೇಡ್ ಫುಲ್ ರಿಕವರಿ, ಅಲ್ಲಿ ಬಲೇಶ್ವರ್ ಮಿಸ್ಟರ್ ಒಂದು ಏಜ್ ಅದನ್ನ ನೋಡ್ಕೊಳ್ಳಿ, ಸ್ವಲ್ಪ ಅದೊಂದು ಕರೆಕ್ಷನ್ ಆಗ್ಬೇಕು. ಆಫ್ಟರ್ ರೋಮಾ ಮೇಡ್ ಫುಲ್ ರಿಕವರಿ, ಶಿ ವಾಸ್ ಅಮೇಜ್ಡ್ ಟು ನೋ ಹೌ ಬಲೇಶ್ವರ್ ರೆಸ್ಕ್ಯೂಡ್ ಹರ್. ಅವನು ಬಚಾವ್ ಮಾಡೋದನ್ನ ನೋಡಿ, ರೆಸ್ಕ್ಯೂ ಮಾಡೋದನ್ನ ಕೇಳಿ ವಿಚಿತ್ರ ಅನ್ಸುತ್ತೆ ಅವಳಿಗೆ. ಯಾಕಂದ್ರೆ ಶಿ ಥಾಟ್ ಇಟ್ ವಾಸ್ ಅಸ್ಟಾನಿಶಿಂಗ್, ದಟ್ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್, ಚಲಿಸುತ್ತಿರುವಂತ ಒಂದು ಟ್ರೈನ್ ಧುಮುಕಿ ರಿಸ್ಕ್ ಇಸ್ ಲೈಫ್ ಫಾರ್ ಹರ್, ಅದು ವಿಚಿತ್ರ ಅನ್ಸುತ್ತೆ ಅವಳಿಗೆ. ಶಿ ಕುಡಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ಹಿ ಹ್ಯಾಡಂಟ್ ಬೀನ್ ದೇರ್. ಸೊ ಅವರು ಅಲ್ಲಿ ಬಲೇಶ್ವರ್ ಮಿಶ್ರಾ ಇರ್ತಿದ್ರೆ ಅವ್ರ ಜೀವನ ಏನಾಗ್ತಿತ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗುದಿಲ್ಲ. ಶಿ ಕುಡ್ ನೆವರ್ ರಿಪೈ ಹಿಮ, ಆತನಿಗೆ ರಿಪೈ ಮಾಡಲಿಕ್ಕೆ ಆಗೋದೇ ಇಲ್ಲ. ಆನ್ ದ ಅದರ್ ಹ್ಯಾಂಡ್, ಹಿ ವಾಸ್ ಪ್ರೌಡ್ ಆಫ್ ಹಿಸ್ ಗುಡ್
ಡೀಡ್ ಆತ ತನ್ನ ಒಳ್ಳೆ ಕೆಲಸಕ್ಕೆ ಹೆಮ್ಮೆ ಪಟ್ಟಿರ್ತಾನೆ. ಹಿ ಅಕ್ನಾಲಜ್ಡ್ ಹರ್ ಗ್ರಾಟಿಟ್ಯೂಡ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಹೌ ಡಿಡ್ ಇದು ಫೋರ್ತ್ ಒನ್ ಅಲ್ಲ, ದ ಟ್ರಕ್ ಡ್ರೈವರ್ ಹೆಲ್ಪ್ ಬಲಿಶು ಹೇಗೆ ಹೆಲ್ಪ್ ಮಾಡಿದ ಅದನ್ನೇ ಆಲ್ರೆಡಿ ರಿಪೀಟ್ ಬರ್ತಾ ಇದೆ. ಸ್ಟಾಪ್ ಔಟ್ ಅಂಡ್ ಹೆಲ್ಪ್ ಬಲಿಶು ಟು ಲೇ ರೋಮಾ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಇದು ಆದ್ನಂತರ ನೆಕ್ಸ್ಟ್ ಪಾಯಿಂಟ್ ಮಾಡಿ, he took them to a nearby hospital in 10 minutes ಅಂತ ಕೊಟ್ಟಿದ್ದೀನಿ. After the basic first aid to help him to move her back into the truck ಹಾಕೊಂಡು ಮತ್ತು rush the Divine Multi Specialty Hospital ಗೆ ಕರ್ಕೊಂಡು ಹೋಗ್ತಾರೆ. ಅದೊಂದು ರಿಸರ್ಚ್ ಸೆಂಟರ್ ಆಗಿರುತ್ತೆ. ಈ ರೀತಿ ಹೆಲ್ಪ್ ಮಾಡ್ತಾನೆ. He also gave his cell phone ಕೂಡ ಕೊಡ್ತಾನೆ ಬಲೇಶ್ವರ್ about the accident. ಸೊ ಇನ್ಫಾರ್ಮ್ ಮಾಡ್ಲಿಕ್ಕಾಗಿ ಕೂಡ ಸೆಲ್ ಫೋನ್ ಕೊಡ್ತಾರೆ. So the truck driver did not charge anything from, note, ಇದು ಬಹಳಷ್ಟು ಇಂಪಾರ್ಟೆಂಟ್, ಬಲೇಶ್ವರ್ ಫಾರ್ ಟೇಕಿಂಗ್ ರೋಮಾ ಟು ದಿ ಹಾಸ್ಪಿಟಲ್. ಅಷ್ಟೆಲ್ಲ ಮಾಡಿದ್ರು ₹1 ಕೂಡ ಆತನಿಂದ ಕೇಳೋದಿಲ್ಲ, ಬಲೇಶ್ವರಿಗೆ ಕೇಳೋದಿಲ್ಲ. ಸೊ ಆತ ಮೂವ್ ಆಗಿಬಿಡ್ತಾರೆ, ಅಲ್ಲಿಂದ ಬಿಟ್ಟು ಹೋಗ್ಬಿಡ್ತಾರೆ. Next one, the Dalai Lama says love and compassion are the true religion to me, but to develop this we did not need to believe in any religion. Does this related to the lesson there is a girl by the tracks how ಅಂತ ಕ್ವಶನ್ ಮಾಡ್ತಾರೆ. ಅಂದ್ರೆ ದಲೈ ಲಾಮಾ ಅವರು ಹೇಳ್ತಾರೆ ಪ್ರೀತಿ ಮತ್ತು ಕಂಪ್ಯಾಷನ್ ಮಾನವೀಯತೆ ಅನ್ನೋದು ಅದು ಟ್ರೂ ರಿಲಿಜನ್, ಅವೇ ನಿಜವಾದ ಧರ್ಮಗಳು. ಹೌದೇನೆ? ಅದನ್ನ ನಾವು ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾವುದೇ ಧರ್ಮ ಅವಶ್ಯಕತೆ ಇಲ್ಲ, ಅವೇ ನಿಜವಾದ ಧರ್ಮ ಅಂತ ಹೇಳ್ತಾರೆ. ದೇರ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಯಾವ ರೀತಿ ರಿಲೇಟ್ ಮಾಡ್ತೀರಿ ಅಂತ ಕ್ವಶನ್ ಮಾಡ್ತಿದ್ದಾರೆ. ದಲೈ ಲಾಮಾ ಸೇಯಿಂಗ್ಸ್ ಆರ್ ರಿಲೇಟೆಡ್ ಟು ದಿಸ್ ಲೆಸನ್. ಈ ಲೆಸನ್ಗೆ ಸಂಬಂಧಪಟ್ಟಿದ್ದಾಗಿದೆ ಅವರ ಹೇಳಿಕೆಗಳು. Here, Baleshwar did not know the religion of Roma when he decided to help her, and even truck driver and doctors who helped her and treated her and her, they did not know her religion. ಬಲೇಶ್ವರ್ಗೆ ರೋಮಾ ತಲೆದವರ ಧರ್ಮ ಯಾವುದನ್ನು ಗೊತ್ತಿಲ್ಲ, ಮತ್ತು ಟೆಂಪೋ ಟ್ರಕ್ ಡ್ರೈವರ್ಗೂ ಕೂಡ ಯಾರ ಧರ್ಮ ಯಾವುದನ್ನು ಗೊತ್ತಿಲ್ಲ, ಮತ್ತು ಡಾಕ್ಟರ್ಸ್ ಕೂಡ ಯಾವ್ದು ರಿಲಿಜನ್ ಕೂಡ ನೋಡಲೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಹೌದಾ? ಆದ್ರೂ ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ತಾನೆ ಹೋಗ್ತಾರೆ. Here, Baleshwar truck driver and the doctor had real love, compassion and concern for human beings. ಇದರ ಮೂಲಕ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಈ ಪಾಠದಲ್ಲಿ ಬಲೇಶ್ವರ್ ಆಗಿರ್ಬೋದು ಮತ್ತು ಟ್ರಕ್ ಡ್ರೈವರ್ ಆಗಿರ್ಬೋದು, ಟೆಂಪೋ ಟ್ರಕ್ ಡ್ರೈವರ್ ಆಗಿರ್ಬೋದು ಮತ್ತು ಡಾಕ್ಟರ್ ಆಗಿರ್ಬೋದು, ಇವರು ರಿಯಲ್ ಲವ್ ಇರುತ್ತೆ, ಮಾನವೀಯತೆ ಇರುತ್ತೆ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಕಾಳಜಿ ಇದ್ದಂತ ವ್ಯಕ್ತಿಗಳಾಗಿದ್ದಾರೆ ಅಂತ ಕೊಟ್ಟಿದ್ದೇವೆ. ನಿಜವಾಗಿಯೂ ಅವರಿಗೆ ನಿಜವಾದ ಒಂದು ಪ್ರೀತಿ, ಲವ್, ಕಂಪ್ಯಾಷನ್ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಕಾಳಜಿನೂ ಕೂಡ ಇದ್ದಲ್ಲೇನೆ ಅಷ್ಟೆಲ್ಲ ಸೇವ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ದಿಸ್ ಇಸ್ ದ ಟ್ರೂ ರಿಲಿಜನ್ ಇನ್ ದ ಅಸ್ಪೆಕ್ಟ್ ಇಟ್ ರಿಲೇಟ್ಸ್ ಟು ದ ದಲೈ ಲಾಮಾ ಸೆನ್ಸ್. ಸೊ ಇಲ್ಲಿ ಇದೇ ನಿಜವಾದ ಧರ್ಮ ಆಗಿದೆ. ಯಾವುದು? ಸಹಾಯ ಮಾಡುವುದೇ ನಿಜವಾದ ಧರ್ಮ ಆಗಿದೆ, ಮಾನವೀಯತೆ ಅನ್ನುವುದೇ ನಿಜವಾದ ಧರ್ಮ ಆಗಿದೆ. ಸೊ ಅದಕ್ಕಾಗಿ ಅದು ಈ ದಲೈ ಲಾಮಾ ಅವರ ಹೇಳಿಕೆಯಲ್ಲಿ ಅರ್ಥಪೂರ್ಣವಾಗಿದೆ, ಸಂಬಂಧಿತವಾಗಿದೆ ಅಂತ ಹೇಳ್ಬೋದು. The doctor at the Divine Multi-Specialty Hospital admitted Roma without any formalities. What made him to do so? By chance ಕೇಳಿದ್ರೆ 3 ಅಂಕಕ್ಕೆ ಡಾಕ್ಟರ್ ಯಾವುದೇ ಒಂದು ಫಾರ್ಮಾಲಿಟೀಸ್ ಇಲ್ಲ ಅದೇನೆ ಅಡ್ಮಿಟ್ ಮಾಡ್ಕೊತಾರೆ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ. ಯಾಕಂದ್ರೆ ಮಾಡ್ಕೊತಾರೆ ಅಂತಂದ್ರೆ, ಆನ್ ಸೀಯಿಂಗ್ ದ ಹೆಡ್ ಇಂಜುರಿ ನೋಡಿ ದ ಡಾಕ್ಟರ್ ಮಸ್ಟ್ ಹ್ಯಾವ್ ಡಿಸೈಡೆಡ್ ದಟ್ ದ ಗರ್ಲ್ ನೀಡೆಡ್ ಇಮಿಡಿಯೇಟ್ ಅಟೆನ್ಷನ್ ಬೇಕು ಅನ್ನೋದು ಗೊತ್ತಾಗುತ್ತೆ ಡಾಕ್ಟರ್ಗೆ. ಹೌದಾನೆ? ಆಮೇಲೆ ದ ಇಂಜುರಿ ಟರ್ನ್ಡ್ ಔಟ್ ಟು ಬಿ ಲೆಸ್ ಸೀರಿಯಸ್ ದೆನ್ ವಾಟ್ ಇಟ್ ವಾಸ್ ಫಿಯರ್ ಟು ಬಿ. ದೇರ್ ವಾಸ್ ನೋ ವೇ ಫಾರ್ ದ ಡಾಕ್ಟರ್ಸ್ ಟು ನೋ ದಟ್ ಬಿಫೋರ್ ಎನ್ ಎಕ್ಸಾಮಿನೇಷನ್. ಅವೆಲ್ಲ ಚೆಕ್ ಮಾಡೋದು ಮಾಡ್ಕೊಟ್ಟು ಅವಶ್ಯಕತೆ ಇಲ್ಲ, ಫಸ್ಟ್ ಅದನ್ನ ಅಡ್ಮಿಟ್ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮೋರ್ ಎವರ್, irrespective of the extent of the injury ನೋಡಿ, the fact remained that Roma had been bleeding for quite some time ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ದ ಡಾಕ್ಟರ್ ಹೂ ಡಿಡ್ ನಾಟ್ ಸ್ಟ್ಯಾಂಡ್ ಆನ್ ಫಾರ್ಮಾಲಿಟೀಸ್, ಅದಕ್ಕೆ ಸಂಬಂಧಪಡೋದಿಲ್ಲ, ಅದನ್ನ ನೋಡೋದಿಲ್ಲ ಅವರು, ಬಟ್ ಕೇರ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಕೇರ್ ಮಾಡ್ತಾರೆ, ಅಡ್ಮಿಟೆಡ್ ರೋಮಾ ವಿದೌಟ್ ಎನಿ ಫಾರ್ಮಾಲಿಟೀಸ್ ಸೊ ದ್ಯಾಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕುಡ್ ಬಿ ಗಿವನ್ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ತಕ್ಷಣ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. If we have more doctors like the doctor at the Divine Multi Specialty Hospital,
ಡಿವಾನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರುವಂತಹ ಅಂತ ಡಾಕ್ಟರ್ಸ್ ಬಹಳಷ್ಟು ಜನ ಇದ್ದಾರೆ. ಮೆನಿ ಲೈವ್ಸ್ ಕ್ಯಾನ್ ಬಿ ಸೇವ್. ಬಹಳಷ್ಟು ಜನರ ಜೀವನ ಉಳಿಯುತ್ತದೆ. ಸೊ ಇವಾಗಿತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ದೇಶದ ಟ್ಯಾಕ್ಸ್ 3 ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಇದು ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಫ್ರೀ ರೀ. ಮತ್ತು ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು ಜಾಯಿನ್ ಆಗೋದ್ರ ಮೂಲಕ, ಮೆಂಬರ್ಶಿಪ್ ಪಡ್ಕೊಳ್ಳೋದ್ರ ಮೂಲಕ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.